ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂತೆ MCQಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲನೇ ಕ್ವಶನ್ ಅನ್ನ ಗಮನಿಸಿ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನುವಂಥದ್ದು. ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಇನೋವಾ ಅಗ್ರಿ ಬಯೋ ಪಾರ್ಕ್ ಅನ್ನ ನಿರ್ಮಿಸಿದ್ದಾರೆ. ಹಾಗೆ ಅಲ್ಲಿ ಒಂದು ಪಾರ್ಕ್ ಇದೆ, ಬಯೋ ಅಗ್ರಿ ಪಾರ್ಕ್ ಇದೆ ಅನ್ನುವಂತ ಒಂದು ಹೇಳಿಕೆ ಇದೆ. ಹಾಗೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹಾರೋಹಳ್ಳಿಯಲ್ಲಿ ಮಹಿಳಾ ಉದ್ಯಮಿ ಪಾರ್ಕ್ ಕೂಡ ಇದೆ ಅನ್ನುವಂಥದ್ದು. ಇದರಲ್ಲಿ ಯಾವ ಹೇಳಿಕೆ ಸರಿಯಾದ ಹೇಳಿಕೆ ಅನ್ನುವಂಥದ್ದು ಕೇಳಿದೆ. ನೀವು ಇತ್ತೀಚೆಗೆ ಎಕನಾಮಿಕ್ಸ್ ಸರ್ವೆಗಳನ್ನ ಓದಿದ್ರೆ ಇದರ ಬಗ್ಗೆ ನಿಮ್ಗೆ ಮಾಹಿತಿ ಅನ್ನುವಂಥದ್ದು ತಿಳಿಯುತ್ತೆ. ಯಾಕೆ ಎಕನಾಮಿಕ್ಸ್ ಸರ್ವೆಗಳನ್ನು ಓದಬೇಕು ಅಂದ್ರೆ, ಹೊಸದಾಗಿ ಬಂದಂತಹ ಬಯೋ ಪಾರ್ಕ್ಗಳು, ಉನ್ನತ ಒಂದು ಕೈಗಾರಿಕಾ ಉದ್ಯಮಗಳು ಇವೆಲ್ಲವೂ ಕೂಡ ಈ ಒಂದು ಎಕನಾಮಿಕ್ ಸರ್ವೆದಲ್ಲಿ ಪಾಯಿಂಟ್ ಗಳನ್ನ ಮಾಡಿರುವಂತದ್ದು. ಹಾಗಾಗಿ ಇಂತಹ ಒಂದು ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂದ್ರೆ ಎಕನಾಮಿಕ್ ಸರ್ವೆಯನ್ನ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಇವೆರಡೂ ಹೇಳಿಕೆಗಳು ಸರಿಯಾಗಿರುವಂತದ್ದು. ಅಂದ್ರೆ ಬಯೋ ಅಗ್ರಿ ಪಾರ್ಕ್ ಅನ್ನುವಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಗೆ ಮಹಿಳಾ ಉದ್ಯಮಿ ಪಾರ್ಕ್ ಅನ್ನುವಂಥದ್ದು ರಾಮನಗರ ಡಿಸ್ಟಿಕ್ ಅಲ್ಲಿ ಕಂಡು ಬರುವಂತದ್ದು. ಇನ್ನು ನಂತರದ ಕ್ವಶನ್ ಅನ್ನು ನೋಡಿ. ಇಲ್ಲೂ ಕೂಡ ಎರಡು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅನ್ನುವಂಥದ್ದು ಕೋಡ್ಗಳನ್ನ ಬಳಸಿ. ಕರ್ನಾಟಕ ರಾಜ್ಯವು ಪುನರ್ವಿಂಗಡಣೆ ಆದಾಗ ಇದು 19 ಜಿಲ್ಲೆಗಳಿಂದ ಕೂಡಿತ್ತು ಅನ್ನುವಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕವು ಪ್ರಸ್ತುತ ಎಷ್ಟು ಜಿಲ್ಲೆಗಳಿಂದ ಒಳಗೊಂಡಿದೆ ಅನ್ನುವಂಥದ್ದು ಕೇಳಿದ್ದಾರೆ. 30 ಜಿಲ್ಲೆಗಳಿಂದ ಕೂಡಿದೆ ಅನ್ನುವಂತ ಒಂದು ಹೇಳಿಕೆ ಇದೆ. ಇದರಲ್ಲಿ 31 ಈಗ ಪ್ರೆಸೆಂಟ್ ಇರುವಂತದ್ದು. ಇದರಲ್ಲಿ ಇದು ರಾಂಗ್ ಆನ್ಸರ್ ಇದಾಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅನ್ನುವಂಥದ್ದು ಕೇಳಿದ್ದಾರೆ. ಇಲ್ಲಿ ಎ ಹೇಳಿಕೆ ಮಾತ್ರ ಸರಿಯಾಗುವಂಥದ್ದು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ 31 ಡಿಸ್ಟಿಕ್ ಗಳನ್ನ ನಾವು ನೋಡುವಂಥದ್ದನ್ನ ಗಮನಿಸ್ತೇವೆ. ಇಲ್ಲಿ ಸ್ವಲ್ಪ ಮಾಹಿತಿಯನ್ನ ನೋಡಿದಾಗ, ರಾಜ್ಯ ಪುನರ್ವಿಂಗಡಣೆ ಆದಾಗ 19 ಜಿಲ್ಲೆಗಳಿಂದ ಕೂಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಅನ್ನುವಂಥದ್ದು. ಉತ್ತಮ ಆಡಳಿತ ಒಂದು ನಿರ್ವಹಣೆಗಾಗಿ 1986ರಲ್ಲಿ ಮೈಸೂರು ಜಿಲ್ಲೆಯನ್ನ ವಿಭಾಗಿಸಿ ಮೈಸೂರು ನಗರ ಜಿಲ್ಲೆ ಅಂತ ಹೇಳಿ 2 ಭಾಗವನ್ನ ಮಾಡಲಾಗುತ್ತೆ. ನಂತರ ರಾಜ್ಯದ ಜಿಲ್ಲೆಗಳ ಸಂಖ್ಯೆ ಕೂಡ ಏರುತ್ತೆ. ನಂತರ 1997ರಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿ ಆದಾಗ ಹೊಸದಾಗಿ ಮತ್ತು 7 ಜಿಲ್ಲೆಗಳು ಆಡ್ ಆಗ್ತಾ ಹೋಗುತ್ತೆ. ಕ್ರಮೇಣ ಈಗ 31 ಜಿಲ್ಲೆಗಳನ್ನ ನಾವು ಗಮನಿಸ್ತಾ ಬರುವಂತದ್ದು. ಹಾಗಾದ್ರೆ ಮೊದಲನೇ ಹೇಳಿಕೆ ಸರಿಯಾಗುವಂಥದ್ದು. ಇನ್ನು ನಂತರದಲ್ಲಿ ಕರ್ನಾಟಕದ ಸೆಂಟ್ ಮೇರಿಸ್ ದ್ವೀಪವನ್ನ ತೆಂಗಿನ ದ್ವೀಪ ಅಂತ ಯಾಕೆ ಕರೀತಾರೆ ನೋಡಿ. ತೆಂಗಿನ ದ್ವೀಪ ಅಂತ ಹೇಳಿ ಯಾಕೆ ಕರೀತಾರೆ? ಆಪ್ಷನ್ ಗಳನ್ನು ನೋಡೋದಾದ್ರೆ, ದ್ವೀಪದಲ್ಲಿ ತೆಂಗಿನ ಮರಗಳು ಇಲ್ಲದ ಕಾರಣ. ಎರಡನೇ ಆಪ್ಷನ್, ದ್ವೀಪದಲ್ಲಿ ಅಪರೂಪದ ತೆಂಗಿನ ಮರದ ಜಾತಿಯ ಉಪಸ್ಥಿತಿಯಿಂದಾಗಿ. ಆಪ್ಷನ್ ಸಿ, ದ್ವೀಪದಾದ್ಯಂತ ಹೆಚ್ಚಿನ ಸಂಖ್ಯೆಯ ತೆಂಗಿನ ಮರಗಳ ಉಪಸ್ಥಿತಿಯಿಂದಾಗಿ ದ್ವೀಪದಲ್ಲಿ ಕೆಲವೇ ತೆಂಗಿನ ಮರಗಳು ಇರುವುದಿಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ್ವೀಪದಾದ್ಯಂತ ಹೆಚ್ಚಿನ ತೆಂಗಿನ ಮರಗಳನ್ನ ಈ ಒಂದು ಸೆಂಟ್ ಮೇರಿಸ್ ದ್ವೀಪದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಆ ದ್ವೀಪವನ್ನ ನಾವು ತೆಂಗಿನ ದ್ವೀಪ ಅನ್ನುವಂಥದ್ದು ಕರೀತೀವಿ. ಕೋಕೋನಟ್ ಐಲ್ಯಾಂಡ್ ಅಂತ ಕರೆಯುವಂಥದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ಸ್ಥಳೀಯವಾಗಿ ತೊನ್ಸೆಪರ್ ಅನ್ನುವಂತಹ ಹೆಸರನ್ನು ಕೂಡ ನಾವು ಕರೆಯುವಂಥದ್ದು. ನಂತರದಲ್ಲಿ ವಿಸ್ತೀರ್ಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇಂತಹ ಕ್ವಶನ್ಗಳು ಎಕ್ಸಾಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂತ. ವಿಸ್ತೀರ್ಣದಲ್ಲಿ ಕರ್ನಾಟಕದ ದೊಡ್ಡ ಜಿಲ್ಲೆಗಳನ್ನ ಅವರೋಹಣ ಕ್ರಮದಲ್ಲಿ ಜೋಡಿಸಿ. ಆರೋಹಣ ಅವರೋಹಣ ನೆನ್ಪಿಟ್ಕೋಬೇಕು ಏನು ಅನ್ನೋಂಥದ್ದು. ಇಲ್ಲಿ ಮೊದಲನೇದಾಗಿ ಬೆಳಗಾವಿ ಕೊಟ್ಟಿದ್ದಾರೆ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ, ಕಲಬುರಗಿ. ಮೊದಲನೇದಾಗಿ ವಿಸ್ತೀರ್ಣದಲ್ಲಿ ದೊಡ್ಡದರಿಂದ ಸಣ್ಣದಕ್ಕೆ ಬರಬೇಕು. ಅವರೋಹಣ ಅಂದ್ರೆ ದೊಡ್ಡದರಿಂದ ಸಣ್ಣಕ್ಕೆ ಬರಬೇಕು. ಇಲ್ಲಿ ಮೊದಲನೇ ಸ್ಥಾನ ದೊಡ್ಡದೇ ಯಾವ್ದಿದೆ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಬರುತ್ತೆ. ನಂತರ ಕಲಬುರಗಿ ಡಿಸ್ಟಿಕ್ ಬರುವಂತ ಮೊದಲ ಸ್ಥಾನ ಬೆಳಗಾವಿ ಬಂದ್ರೆ, ಎರಡನೇ ಸ್ಥಾನ ಕಲಬುರಗಿ ಬರುತ್ತೆ, ಮೂರನೇ ಸ್ಥಾನ ಯಾವ್ದು ಬರುತ್ತೆ? ತುಮಕೂರು ಡಿಸ್ಟಿಕ್ ಬರುವಂತದ್ದು. ನಂತರ ವಿಜಯಪುರ, ಉತ್ತರ ಕನ್ನಡ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ, ಬೆಳಗಾವಿ ಸುಮಾರು 13,415 ಚದರ ಕಿಲೋಮೀಟರ್,
ಕಲಬುರಗಿ 10,900 ಚದರ ಕಿಲೋಮೀಟರ್, ತುಮಕೂರು 10,597 ಚದರ ಕಿಲೋಮೀಟರ್, ವಿಜಯಪುರ 10,475 ಚದರ ಕಿಲೋಮೀಟರ್, ಹಾಗೆ ಉತ್ತರ ಕನ್ನಡ 10,291 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. ಈ ಮೂಲಕವಾಗಿ ಅವರೋಹಣ ಕ್ರಿಯೆಯಲ್ಲಿ ನಾವು ವಿವರಣೆಯನ್ನ ಕೊಟ್ಟಿದ್ದೀವಿ. ಇನ್ನು ಘಾಟ್ಗಳಿಗೆ ಸಂಬಂಧಪಟ್ಟಂತದ್ದು ನೋಡಿ, ಪ್ರತಿಯೊಂದು ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಒಂದು ಕ್ವಶನ್ ಘಾಟ್ಗಳ ಮೇಲೆ ಬಂದೇ ಬರುತ್ತೆ. ಹಾಗಾಗಿ ಯಾವ ಘಾಟ್ಗಳು ಯಾವ್ಯಾವ ನಗರಗಳನ್ನ ತಲುಪಿಸುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲಿ ಸರಿಯಾದ ಹೇಳಿಕೆ ಎರಡಿದೆ, ತಪ್ಪಾದ ಹೇಳಿಕೆ ಯಾವುದು ಅನ್ನುವಂಥದ್ದನ್ನು ನೋಡ್ಬೇಕು. ಆಗುಂಬೆ ಘಾಟ್ ಅನ್ನುವಂಥದ್ದು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಒಗ್ಗೂಡಿಸುತ್ತೆ. ಚಾರ್ಮಡಿ ಘಾಟ್ ಅನ್ನುವಂಥದ್ದು ಶಿವಮೊಗ್ಗ ಮತ್ತು ಉಡುಪಿಯನ್ನ ಒಗ್ಗೂಡಿಸುವಂತ ಕೆಲಸ ಮಾಡುತ್ತೆ. ಕೊಲ್ಲೂರು ಘಾಟ್ ಅನ್ನುವಂಥದ್ದು ಶಿರೂರು ಮತ್ತು ಬೈಂದೂರನ್ನ ಒಗ್ಗೂಡಿಸುವಂಥದ್ದು. ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಾವು ಘಾಟ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ಪಡ್ಕೋಬೇಕಾಗುತ್ತೆ. ಇಲ್ಲಿ ಕರಾವಳಿ ಮೈದಾನದಿಂದ ಹೀಗೆ ಕರ್ನಾಟಕ ಇದ್ರೆ ಹೀಗಿದ್ರೆ ಈ ಕರಾವಳಿ ಮೈದಾನದಿಂದ ಪ್ರಸ್ಥಭೂಮಿಯ ಕಡೆಗೆ ಇದಿಷ್ಟು ಕರಾವಳಿ ಮೈದಾನ ಆದ್ರೆ ಈ ಭಾಗದ ಏನು ಸೆಕೆಂಡ್ ಲೇಯರ್ ಏನ್ ಬರುತ್ತೆ, ಇದು ಪ್ರಸ್ಥಭೂಮಿಗಳ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತ ಘಾಟ್ಗಳನ್ನ ನಾವು ಕಾಣ್ತಾ ಬರ್ತೀವಿ. ಅಂದ್ರೆ ಗುಡ್ಡ ಪ್ರದೇಶಗಳ ನಡುವೆ ಒಂದು ವ್ಯವಸ್ಥಿತವಾದಂತಹ ರಸ್ತೆ ಮಾರ್ಗವನ್ನ ನಾವು ಕಂಡುಕೊಳ್ತಾ ಬರ್ತೀವಿ. ಅವುಗಳನ್ನ ಸಂಪರ್ಕಿಸುವ ವ್ಯವಸ್ಥೆಯನ್ನ ನಾವು ಘಾಟ್ಗಳು ಅಂತ ಕರೆಯುವಂಥದ್ದು. ಪ್ರಮುಖವಾಗಿ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು 3 ಘಾಟ್ಗಳನ್ನ ನಾವು ನೋಡ್ತಾ ಬರುವಂಥದ್ದು. ಯಾವುದು? ಚಾರ್ಮಡಿ ಘಾಟ್, ಆಗುಂಬೆ ಘಾಟ್, ಕೊಲ್ಲೂರು ಘಾಟ್. 3 ರೀತಿಯಾದಂತಹ ಘಾಟ್ಗಳನ್ನ ನಾವು ನೋಡ್ತಾ ಬರ್ತೀವಿ. ಕೊಲ್ಲೂರು ಘಾಟು ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಶಿರೂರು ಮತ್ತು ಬೈಂದೂರುಗಳ ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಆಗುಂಬೆ ಘಾಟ್ ಅನ್ನುವಂಥದ್ದು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸುತ್ತೆ. ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಇರುವಂತದ್ದು ಚಾರ್ಮಡಿ ಘಾಟ್. ಅದು ಕೂಡ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಒಂದು ಮಣ್ಣಿನ ಬಗ್ಗೆ ಒಂದು ಕ್ವಶನ್ ಬಂದಿರುವಂಥದ್ದು. ಕಪ್ಪು ಮಣ್ಣುಗಳು ಭೌಗೋಳಿಕ ವಿಸ್ತಾರದಲ್ಲಿ ರಾಜ್ಯದಲ್ಲಿ ಕೆಂಪು ಮಣ್ಣುಗಳ ನಂತರ 2ನೇ ಸ್ಥಾನದಲ್ಲಿದೆ. ರಾಜ್ಯವು ಉಷ್ಣವಲಯದಲ್ಲಿದ್ದು ಇಲ್ಲಿ ಕಂಡುಬರುವ ಕಪ್ಪು ಮಣ್ಣುಗಳನ್ನ ರೇಗಾರ್ ಅಥವಾ ಬ್ಲ್ಯಾಕ್ ಅರ್ತ್ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು. ಇವೆರಡು ಹೇಳಿಕೆಗಳನ್ನ ಗಮನಿಸಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿರುವಂಥದ್ದನ್ನ ಗಮನಿಸುವಂಥದ್ದು. ಅಂದ್ರೆ ಭೌಗೋಳಿಕ ವಿಸ್ತಾರದಲ್ಲಿ ರಾಜ್ಯದಲ್ಲಿ ಕೆಂಪು ಮಣ್ಣುಗಳ ನಂತರ 2ನೇ ಸ್ಥಾನದಲ್ಲಿ ಕಪ್ಪು ಮಣ್ಣು ಬರುವಂಥದ್ದು. ರಾಜ್ಯದ ಒಂದು ಉತ್ತರದ ಒಂದು ವಿಸ್ತಾರವನ್ನ ನೋಡ್ಬೇಕಾದ್ರೆ ನಾವು ಕಪ್ಪು ಮಣ್ಣನ್ನೇ ನಾವು ಹೆಚ್ಚಿನದಾಗಿ ನೋಡ್ತೇವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಕಪ್ಪು ಮಣ್ಣನ್ನೇ ನಾವು ಸಾಕಷ್ಟು ನೋಡ್ತೇವೆ. ಈ ಕಪ್ಪು ಮಣ್ಣನ್ನ ರೇಗಾರ್ ಮಣ್ಣು ಅಥವಾ ಬ್ಲ್ಯಾಕ್ ಅರ್ತ್ ಅನ್ನುವಂತ ಹೆಸರಿಂದ ಕೂಡ ನಾವು ಕರೀತೇವೆ. ಹತ್ತಿ ಬೆಳೆಗೆ, ಜೋಳದ ಬೆಳೆಗೆ, ತರಕಾರಿ ಬೆಳೆಗೆ ಈ ಮಣ್ಣು ಸೂಕ್ತವಾಗಿರುವಂಥದ್ದು. ಇನ್ನು ಪಶ್ಚಿಮ ಘಟ್ಟಗಳ ನಂತರದಲ್ಲಿ ಕರಾವಳಿ ಮೆಕ್ಕಲು ಮಣ್ಣು ಅಂತ ಬರುತ್ತೆ. ಅದರ ನಂತರದಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂತ ಬರುವಂತದ್ದು. ಮಲೆನಾಡು ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣುಗಳು ಲ್ಯಾಟರೈಟ್ ಸಾಯಿಲ್ಗಳು ಬರುತ್ತೆ. ಆ ಭಾಗದಲ್ಲಿ ಆ ಬೆಳೆಗಳನ್ನ ಬೆಳೆಯುವಂಥದ್ದನ್ನ ನಾವು ನೋಡ್ತಾ ಬರುವಂತದ್ದು. ಇನ್ನು ನಂತರದಲ್ಲಿ ಶಾಂತಿ ಸಾಗರ ಅಥವಾ ಸೂಳೆಕೆರೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನುವಂಥದ್ದು. ಇದು ಕರ್ನಾಟಕದ ಅತಿ ದೊಡ್ಡ ಕೆರೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ. 1 ನಿಮಿಷ. ಹಾಗೆ ಇದು ತುಂಗಭದ್ರಾ ನದಿಯ ಉಪನದಿಯಾದಂತಹ ಹರಿದ್ರಾ ನದಿಗೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಈ ಒಂದು ಕೆರೆಯನ್ನ ನಿರ್ಮಿಸಲಾಗಿದೆ. ಈ ಕೆರೆಯ ಉತ್ತರದ ಒಂದು ಕೋಡಿಯನ್ನ ಸಿದ್ಧ ಅನ್ನುವಂತ ಹೆಸರಿಂದ, ಹಾಗೆ ದಕ್ಷಿಣದ ಕೋಡಿಯನ್ನ ಬಸವ ಅನ್ನುವಂತ ಹೆಸರಿಂದ ಕರೆಯಲಾಗುತ್ತೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಈ ಹೇಳಿಕೆಗಳನ್ನೆಲ್ಲ ಗಮನಿಸಿದಾಗ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಇದರಲ್ಲಿ ಎಲ್ಲಾ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಶಾಂತಿ ಸಾಗರ ಅಥವಾ ಸೂಳೆಕೆರೆ ಅನ್ನುವಂತ ಹೆಸರನ್ನ ಕರೆಯುವಂತ ಕರ್ನಾಟಕದ ಅತಿ ದೊಡ್ಡ ಕೆರೆಯನ್ನ ಗಮನಿಸ್ತೇವೆ ನಾವು. ಇಲ್ಲಿ ಶಾಂತಿ ಸಾಗರ ಅಥವಾ ಸೂಳೆಕೆರೆ 2 ಹೆಸರುಗಳನ್ನು ಕೂಡ ನಾವು ಈ ಒಂದು ಕೆರೆಗೆ ಕರೆಯುವಂಥದ್ದು. ಇದನ್ನ ನಿರ್ಮಿಸಿದ್ದು ಕ್ರಿಸ್ತ ಶಕ
1128ರಲ್ಲಿ ನಿರ್ಮಿಸಿದ್ರು. ಸುಮಾರು 900 ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ. ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಇದು? ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಬರುವಂತದ್ದು. ತುಂಗಭದ್ರಾ ನದಿಯ ಒಂದು ಉಪನದಿಯಾದಂತಹ ಒಂದು ಹರಿದ್ರಾ ನದಿಗೆ ಈ ಒಂದು ಕೆರೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ 2 ಕೋಡಿಗಳು ಬರುತ್ತೆ. ಕೋಡಿ ಅಂದ್ರೆ ಹೆಚ್ಚಾದಂತಹ ನೀರು ಒಂದು ಭಾಗಕ್ಕೆ ಹರಿದು ಹೋಗುವಂತದ್ದು ನಾವು ನೋಡ್ತೇವೆ, ಕೋಡಿ ನೀರು ಅನ್ನುವಂಥದ್ದು. ಅದು 2 ಕೋಡಿಗಳನ್ನ ನೋಡ್ತೇವೆ. ಒಂದು ಕೋಡಿ ಸಿದ್ಧ, ಒಂದು ಕೋಡಿ ಸಿದ್ಧ ಅಂತ ಕರಿತೀವಿ, ಇನ್ನೊಂದು ಕೋಡಿ ಬಸವ ಅಂತ. ಸಿದ್ಧ ಬಸವ 2 ಕೋಡಿಗಳನ್ನ ಹೊಂದಂತಹ ಕೆರೆ ಯಾವುದು ಅಂತ ಕೇಳಬಹುದು. ಶಾಂತಿ ಸಾಗರ ಅಥವಾ ಸೂಳೆಕೆರೆ ಅನ್ನುವಂಥದ್ದು. ಸರ್ HR ಸ್ಯಾಂಕಿ ಅವರು 1856ರಲ್ಲಿ ಈ ಕೆರೆಗೆ ಭೇಟಿ ನೀಡಿದಾಗ ಈ ಕೆರೆಯ ಒಂದು ನಿರ್ಮಾಣದ ಸ್ಥಳ ಇಷ್ಟು ಸೂಕ್ತವಾಗಿಲ್ಲ ಅಂತ ಹೇಳಿ ಒಂದು ಹೊಸದಾದಂತಹ ಒಂದು ನೈಪುಣ್ಯತೆಯನ್ನ ಸೂಚಿಸುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ಭೀಮಾ ನದಿ 2 ಹೇಳಿಕೆ ಕೊಟ್ಟಿದ್ದಾರೆ. ಭೀಮಾ ನದಿ ಇದು ಕೃಷ್ಣಾ ನದಿಯ ಎಡದಂಡೆಗೆ ಬಂದು ಸೇರುವಂತಹ ಉಪನದಿ ಅನ್ನುವಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಭೀಮಾ ನದಿಯು ರಾಜ್ಯದ ಅತ್ಯಂತ ಬರಪೀಡಿತ ಪ್ರದೇಶದಲ್ಲಿ ಹರಿಯುತ್ತಿದ್ದರೂ ಕೂಡ ಈ ನದಿಗೆ ಯಾವುದೇ ಒಂದು ಬೃಹತ್ ಯೋಜನೆಯನ್ನ ರಾಜ್ಯದಲ್ಲಿ ಕೈಗೊಂಡಿಲ್ಲ ಅನ್ನುವಂತ ಹೇಳಿಕೆ ಇದೆ. ಈ 2 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಈ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇಲ್ಲಿ ಭೀಮಾ ನದಿ ಅನ್ನುವಂಥದ್ದು ಕೃಷ್ಣಾ ನದಿಯ ಎಡದಂಡೆಗೆ, ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ತೀನಿ, ಪ್ರತಿ ರಿವರ್ಗೆ ಸಂಬಂಧಪಟ್ಟಂತೆ ಮ್ಯಾಪ್ ಗಳನ್ನ ಹಾಕಿ ತೋರಿಸುವಂತ ಕೆಲಸ ಮಾಡ್ತೇನೆ. ಭೀಮಾ ನದಿಗೆ, ಕೃಷ್ಣಾ ನದಿಗೆ ಎಡದಂಡೆಯಾಗಿ ಬಂದು ಸೇರುವಂತಹ ನದಿ ಯಾವುದು ಅಂದ್ರೆ ಭೀಮಾ ನದಿ. ಇದು ಮಹಾರಾಷ್ಟ್ರದ ಒಂದು ಭೀಮಶಂಕರ್ನ ಬಳಿಯಲ್ಲಿ ಒಂದು ಉಗಮಿಸಿ ಕರ್ನಾಟಕ ಒಂದು ಗಡಿಯಿಂದ ಮುಂದುವರಿಯುವಂತ ಕೆಲಸ ಮಾಡುತ್ತೆ. ಇಲ್ಲಿ ಸೋಲಾಪುರ, ವಿಜಯಪುರ ಒಂದು ಗಡಿ ರೇಖೆಯ ಒಂದು 83 ಕಿಲೋಮೀಟರ್ ಒಂದು ದೂರವನ್ನ ಈ ಭೀಮಾ ನದಿ ಸಾಗಿರುವಂತದನ್ನ ನೋಡ್ತಾ ಬರ್ತೀವಿ. ಸುಮಾರು 70,614 ಕಿಲೋಮೀಟರ್ ಒಂದು ಜಲನಯನ ಕ್ಷೇತ್ರವನ್ನ ಹೊಂದಿರುವಂತದ್ದು. ಹಾಗಾದ್ರೆ ನಾವು ಈ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ, ಹಾಗೆ ಕರ್ನಾಟಕಕ್ಕೂ ಬಂದಿದೆ. ಹಾಗೆ ಕರ್ನಾಟಕದ ಪಾಲು ಎಷ್ಟಿದೆ ಈ ಒಂದು ಕಿಲೋಮೀಟರ್ನ ಅಂದಾಜು ನೋಡೋದಾದ್ರೆ 18,315 ಕಿಲೋಮೀಟರ್ ಈ ಒಂದು ವ್ಯಾಪ್ತಿಯನ್ನ ಹೊಂದಿರುವಂತದನ್ನ ನೋಡ್ತೇವೆ. ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಹೊಸದಾದ ಯೋಜನೆ ಈ ಭೀಮಾ ನದಿಗೆ ಒಂದು ರಾಜ್ಯ ಸರ್ಕಾರ ಕೈಗೊಂಡಿಲ್ಲ. ಬದಲಾಗಿ ಆಲ್ಮಟ್ಟಿ ಮತ್ತು ಶಂಕರಪುರ ಯೋಜನೆಯನ್ನೇ ಈ ಒಂದು ಯಾದಗಿರಿ, ಕಲಬುರಗಿ ಡಿಸ್ಟಿಕ್ ಗಳು ಈ ಒಂದು ಯೋಜನೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಭೀಮಾ ನದಿಗೆ ಮಾಡಿದ್ರೆ ನೆಕ್ಸ್ಟ್ ಅವು ಪಡ್ಕೋಬಹುದು. ನಂತರ ಒಂದು ಹೊಂದಿಸಿ ಬಂದಿರುವಂತದ್ದು ಜಲಪಾತಗಳ ಬಗ್ಗೆ ಕೊಟ್ಟಿದ್ದಾರೆ. ಈ ಕಡೆ ನದಿಗಳು, ಜಲಪಾತದಿಂದ ಯಾವ್ಯಾವ ಒಂದು ನದಿಗಳು ಉದ್ಭವಿಸಿದೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಇರುಪ್ಪು ಫಾಲ್ಸ್, ಕಲ್ಗಿತೀರಿ ಫಾಲ್ಸ್, ಲಾಲ್ಗುಳಿ ಫಾಲ್ಸ್, ಹೊಗೆಕೆನಾಲ್ ಫಾಲ್ಸ್ ಅನ್ನುವಂಥದ್ದು. ಇದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇರುಪ್ಪು ಫಾಲ್ಸ್ ಅನ್ನುವಂಥದ್ದು ಲಕ್ಷ್ಮಣ ತೀರ್ಥ, ಹಾಗೆ ಕಲ್ಗಿತೀರಿ ಫಾಲ್ಸ್ ಅನ್ನುವಂಥದ್ದು ಶರಾವತಿ, ಹಾಗೆ ಲಾಲ್ಗುಳಿ ಅನ್ನುವಂಥದ್ದು ಕಾಳಿ ನದಿಗೆ ಸಂಬಂಧಪಟ್ಟಂತದ್ದು, ಹೊಗೆಕೆನಾಲ್ ಫಾಲ್ಸ್ ಅನ್ನುವಂಥದ್ದು ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಫಾಲ್ಸ್ಗಳಾಗಿವೆ. ಇನ್ನು ನಂತರದಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆ ಬಂದಿದೆ. ಕೃಷ್ಣಾ ನದಿಯು ಪಶ್ಚಿಮಕ್ಕೆ ಹರಿಯುವಂತಹ ನದಿಯಾಗಿದೆ. ಹಾಗೆ 2ನೇ ಹೇಳಿಕೆಯಲ್ಲಿ ರಾಜ್ಯದ ಉತ್ತರ ಮೈದಾನಕ್ಕೆ ವಿಸ್ತಾರವಾದ ಭೂಪ್ರದೇಶಕ್ಕೆ ಈ ನೀರಾವರಿ ಅನುಕೂಲವನ್ನ ಮಾಡಿಕೊಡುತ್ತೆ ಇದು ಅಂತ. ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ರೆ, ಕೃಷ್ಣಾ ನದಿ ಅನ್ನುವಂಥದ್ದು ಅದು ಪಶ್ಚಿಮಕ್ಕೆ ಹೇಗೆ ಹರಿಯುತ್ತೆ? ಅರಬ್ಬಿ ಸಮುದ್ರಕ್ಕೆ ಸೇರೋದಿಲ್ಲ, ಬಂಗಾಳ ಕೊಲ್ಲಿಗೆ ಸೇರೋದು. ಹಾಗಾದ್ರೆ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಒಂದು ಕ್ವಶನ್ ಬಂದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗಾಜನೂರು ಅಣೆಕಟ್ಟನ್ನ ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು. 2ನೇ ಹೇಳಿಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟನ್ನ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದೀವಿ. 2 ಹೇಳಿಕೆ ಸರಿಯಾಗಿದೆ. ನಾವು ತುಂಗಾ ನದಿಗೆ ಇಲ್ಲಿ ಗಾಜನೂರು ಅಲ್ಲಿ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು, ಹಾಗೆ ಲಿಂಗನಮಕ್ಕಿಗೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಲಿಂಗನಮಕ್ಕಿ ಡ್ಯಾಮ್ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. 2 ಹೇಳಿಕೆಗಳು ಸರಿಯಾಗಿರುವಂತದನ್ನ ಗಮನಿಸುವಂತದ್ದು. ಇದಿಷ್ಟು ಇವತ್ತಿನ ಒಂದು MCQ ಆಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು MCQ ಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಕ್ಲಾಸ್ ಮಾಡಿದ್ದು ಧನ್ಯವಾದ. ಥ್ಯಾಂಕ್ ಯು ಆಲ್.